ಶ್ರೀರಂಗಪುರಂ ಎನ್ನುವ ಗ್ರಾಮದಲ್ಲಿರುವ ಒಂದು ಮನೆಯಲ್ಲಿ ಪ್ರಸಾದ್ ಮತ್ತು ಮಾಲತಿ ಎಂಬುವ ದಂಪತಿಗಳಿದ್ರು. ಅವ್ರಿಗೆ ಚಿನ್ನಿ ಅಂತ 10 ವಯಸ್ಸಿನ ಮಗಳಿದ್ಲು. ಅದೇ ಮನೆಯಲ್ಲಿ ಪ್ರಸಾದ್ ಅವರ ಅಮ್ಮ ಶಾಂತಿ, ಅಪ್ಪ ಸುಬ್ರಹ್ಮಣ್ಯಂ, ತಮ್ಮ ಶೇಖರ್, ಅವರ ಹೆಂಡತಿ ಕಾವೇರಿ ಇದ್ರು. ಅವ್ರಿಗೆ ಬಬ್ಲು ಎಂಬುವ 8 ವಯಸ್ಸಿನ ಮಗನಿದ್ದ. ಪ್ರಸಾದ್ ಅದೇ ಊರಲ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಚಿನ್ನಿ ಮತ್ತೆ ಬಬ್ಲು ಕೂಡ ಅದೇ ಸ್ಕೂಲಲ್ಲಿ ಓದ್ಕೋತಾ ಇರ್ತಾರೆ. ಚಿನ್ನಿ ವಯಸ್ಸಲ್ಲಿ ಚಿಕ್ಕವಳೆ ಆಗಿದ್ರು. ಅವಳ ಬುದ್ಧಿವಂತಿಕೆಯನ್ನು ನೋಡಿ ಎಲ್ಲ ಆಶ್ಚರ್ಯ ಪಡ್ತಿದ್ರು. ಮತ್ತೆ ಅವರ ತಮ್ಮನ್ನ ಕೂಡ ಚಿನ್ನಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಲು. ಹಿಂಗಿದ್ದಾಗ ಒಂದಿನ ಏನಾಕತ್ತಂದ್ರೆ, ಪ್ರಸಾದ್ 5ನೇ ಕ್ಲಾಸ್ಗೆ ಪಾಠ ಹೇಳ್ತಿರ್ತಾನೆ. ಅದೇ ಕ್ಲಾಸಲ್ಲಿ ಚಿನ್ನಿ ಕೂಡ ಕೂತ್ಕೊಂಡಿರ್ತಾಳೆ. ಆಗ ಕ್ಲಾಸಲ್ಲಿ ಅವ್ರು ಎಲ್ಲಾರ್ನೂ ಯಾರಿಗೂ ಸರಿಯಾದ ಉತ್ತರ ಹೇಳಕ್ಕೆ ಬರೋದೇ ಇಲ್ಲ. ಚಿನ್ನಿ, ನೀನ್ ಉತ್ತರ ಹೇಳಮ್ಮ ಅಂತ ಕೇಳ್ತಾರೆ. ಆಗ ಚಿನ್ನಿ ಉತ್ತರ ಕೊಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಎಲ್ಲಾರು ಚಪ್ಪಾಳೆ ಹೊಡಿತಾರೆ. ಅದರ ನಂತರ ಆ ದಿನ ಸಾಯಂಕಾಲ ಅವರು ಸ್ಕೂಲಿಂದ ಲೇಟ್ ಆಗತ್ತೆ, ಕೆಲ್ಸ ಇದೆ ಅಂತ ಹೇಳಿ ಮಕ್ಕಳನ್ನಿಬ್ಬರನ್ನ ಮನೆಗ್ ಕಳಿಸಿದಾಗ ಅವರಿಬ್ರು ಭದ್ರವಾಗಿ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಸುಬ್ರಹ್ಮಣ್ಯಂ ಶೇಖರ್ನ ರೈಸ್ ಮಿಲ್ ಬಗ್ಗೆ ಏನೋ ಲೆಕ್ಕಾಚಾರದ ಸಮಸ್ಯೆಯನ್ನು ಅಲ್ಲೇ ಸರಿ ಮಾಡ್ತಾಳೆ ಚಿನ್ನಿ. ಅದನ್ನ ಕೇಳಿ ಬೇಕಾಗ್ದೆ ನಾನು ಸುಮ್ನೆನೆ ಶೇಖರ್ನ ಬೈದೆ ಅಂತ ಅನ್ಕೊಂಡು ನಾಚಿಕೆ ಪಡ್ತಾರೆ. ಅದ್ರ ನಂತರ ಒಟ್ಟಿಗೆ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ತಿಂದು ಮಲ್ಕೋತಾರೆ. ಅದೇ ದಿನ ರಾತ್ರಿ ಯಾರೋ ಕಳ್ಳ ಒಬ್ಬ ಮನೆಗ್ ಬರ್ತಾನೆ. ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೆ. ಅವನು ಮೆತ್ತಗೆ ಮನೆಯೆಲ್ಲ ಸುತ್ತಾಡಿ ಏನಿದೆ ಅಂತ ಹುಡ್ಕಾಡ್ತಾನೆ. ಏನೋ ಶಬ್ದ ಬರ್ತಿದೆ, ಏನು ನೋಡೋಣ ಅಂತ ಚಿನ್ನಿ ಎದ್ಬಂದು ನೋಡ್ತಾಳೆ. ಆಗ ಅವಳು ಆ ಕಳ್ಳನ್ನ ನೋಡ್ತಾಳೆ. ಪ್ರಸ್ತುತ ರಾತ್ರಿ ಆಗಿರೋದ್ರಿಂದ ಮನೆಯೆಲ್ಲ ತುಂಬಾ ಕತ್ಲಾಗಿರತ್ತೆ. ಆ ಕತ್ಲಲ್ಲಿ ಪೆಟ್ಟಿಗೆ ಎಲ್ಲಿದೆ ಅಂತ ಹುಡುಕಾಡ್ತಾ ನಡೆದಾಡ್ತಿರ್ತಾನೆ ಈ ಕಳ್ಳ. ಆಗ ಚಿನ್ನಿ ಮೆತ್ತಗೆ ಅವನ ಹಿಂದೆಯಿಂದ ನಡ್ಕೊಂಡು ಹೋಗಿ ಅವನ ಬೆನ್ನಿನ ಮೇಲೆ ಹೊಡಿತಾಳೆ. ಅವನು ಏನೋ ಬಿಡು ಅಂತ ತಲೆಗಾಕೊಳ್ಳಲ್ಲ. ಮತ್ತೆ ಅವನು ಇನ್ನು ಮುಂದೆ ನಡ್ಕೊಂಡು ಹೋಗ್ತಾನೆ. ಮತ್ತೆ ಬೆನ್ನಿನ ಮೇಲೆ ಚಿನ್ನಿ ಜೋರಾಗಿ ಹೊಡಿತಾಳೆ. ಆಗ ಕಳ್ಳ ಏನೋ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅವನಿಗೆ ಆ ಕತ್ಲಲ್ಲಿ ಏನೂ ಕಾಣಿಸೋದಿಲ್ಲ. ಆಗ ಅವನು ಹೀಗನ್ಕೋತಾನೆ, ಯಾರಾಗಿರ್ಬೋದು ನನ್ ಬೆನ್ನಿನ ಮೇಲೆ ಓಡ್ದವ್ರು? ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಇದು ನನ್ನ ಭ್ರಮೆ ಆಗಿರ್ಬೋದು. ಅರ್ಧರಾತ್ರಿ ಕತ್ಲಲ್ಲಿ ಯಾರೆದ್ದಿರ್ತಾರೆ? ಎಲ್ಲಾರು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಮೊದಲು ಏನೂ ಶಬ್ದ ಮಾಡ್ದೆ ಬಂದಿರೋ ಕೆಲ್ಸ ಮುಗಿಸ್ಕೊಂಡು ಹೋಗ್ತೇನೆ. ಇಲ್ಲ ಅಂದ್ರೆ ಯಾರಾದ್ರೂ ನನ್ನನ್ನ ಎದ್ದು ನೋಡಿದ್ರೆ ಅಷ್ಟೇ ನನ್ನ ಕತೆ ಮುಗಿದು ಹೋಗುತ್ತೆ. ಹಂಗಂತ ಮತ್ತೆ ಆ ಕಳ್ಳ ಮುಂದೆ ತಿರುಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಚಿನ್ನಿ ಮತ್ತೆ ಅವನ ಹಿಂದ್ಗಡೆನೆ ಹೋಗಿ ಮತ್ತೆ ಬೆನ್ನಿನ ಮೇಲೆ ಈ ಸಾರಿ ಜೋರಾಗಿ ಹೊಡಿತಾಳೆ. ಈ ಸಲ ಅವನಿಗೆ ತುಂಬಾ ನೋವಾಗಿ ಏನಪ್ಪಾ ಇದು ಅಂತ ತಿರುಗಿ ನೋಡ್ತಾನೆ. ಈ ಸಲ ಕೂಡ ಯಾರು ಕಾಣಿಸಿರಲ್ಲ. ಅವನ ಬೆನ್ನನ್ನು ಒರ್ಸ್ಕೋತಾ ಹೀಗಂತಾನೆ, ಯಾರೋ ಅದು ನನ್ನನ್ನ ಹಿಂದ್ಗಡೆಯಿಂದ ಹೊಡಿತಿರೋದು? ಧೈರ್ಯ ಆದ್ರೆ ಮುಂದೆ ಬನ್ರೋ, ಆಗ ತೋರಿಸ್ತೀನಿ ನಾನ್ ಯಾರಂತ. ಹಲೋ ಕಳ್ಳ ಅಂಕಲ್, ಅಲ್ಲಲ್ಲ ಸ್ವಲ್ಪ ಕೆಳಗಡೆ ನೋಡಿ. ಯಾರೋ ಅದು ಕಾಣಿಸ್ದೆ ಬಚ್ಚಿಟ್ಕೊಂಡ್ ಮಾತಾಡ್ತಿರೋದು? ಧೈರ್ಯ ಆದ್ರೆ ನನ್ ಕಣ್ಮುಂದೆ ಬಂದು ಆಮೇಲೆ ಮಾತಾಡು. ಕಳ್ಳ ಅಂಕಲ್, ಮುಂದೆ ನಿನಗ್ ಧೈರ್ಯ ಆದ್ರೆ ಸ್ವಲ್ಪ ತಲೆ ತಗ್ಗಿಸಿ ಕೆಳಗಡೆ ನೋಡು. ಆಗ ನನ್ ಧೈರ್ಯ ಏನೋ ನಾನ್ ತೋರಿಸ್ತೀನಿ. ಹಂಗಂತ ಅಂದಿದ ತಕ್ಷಣ ಆ ಕಳ್ಳ ಅವನ ತಲೆ ತಗ್ಗಿಸಿ ನೋಡ್ತಾನೆ. ಆಗ ಅವನ್ ಮುಂದೆ ನಿಂತ್ಕೊಂಡಿರುವ ಚಿನ್ನಿ ಕಾಣಿಸ್ಕೊತಾಳೆ. ಚಿನ್ನಿನಿ ನೋಡಿದ ತಕ್ಷಣ ತುಂಬಾ ಭಯಪಟ್ಟು ಅವನು ಕೆಳಗಡೆ ಬಿದ್ದೋಗ್ತಾನೆ. ಕೆಳಗಡೆ ಬಿದ್ದಿದ ತಕ್ಷಣ ಪಾಪ ಕೈಗೆ ಏನೋ ಪೆಟ್ಟಾಗಿ ತುಂಬಾನೇ ರಕ್ತ ಬರುತ್ತೆ. ಆ ರಕ್ತ ನೋಡಿ ಚಿನ್ನಿಗೆ ತುಂಬಾ ಕಷ್ಟ ಆಗತ್ತೆ. ಎಷ್ಟೋ ಅಮಾಯಕತ್ವದಿಂದ ಈಗಂತ ಕೇಳ್ತಾಳೆ, ಅಯ್ಯೋ ಕಳ್ಳ ಅಂಕಲ್, ನೋಡಿದ್ರ ನಿಮ್ ಕೈ ಎಷ್ಟ್ ದೊಡ್ಡ ಏಟಾಗಿದೆ ಅಂತ, ಮತ್ತೆ ಪಾಪ ರಕ್ತ ಬರ್ತಾ ಇದೆ. ಸರಿ ಅಂಕಲ್ ಇರಿ, ನಾನು ಏನಂತ ನೋಡ್ತೀನಿ. ಬೇಡ ಬೇಡ ಬೇಡ, ನೀನು ಹತ್ರ ಬರ್ಬೇಡ, ನನ್ಗೇನು ಆಗಿಲ್ಲ. ಹತ್ರ ಬಂದ್ರೆ ನೋಡು ಆಮೇಲೆ ಏನ್ ಮಾಡ್ತೀನಿ ಅಂತ. ಅಯ್ಯೋ ಹುಚ್ಚಂಕಲ್, ನಿಮ್ಗೆ ಗೊತ್ತಿಲ್ದಾಗ ನೀವು ಏನ್ ಮಾಡ್ತೀರಾ? ಸರಿ ಇರಿ, ಏನಾಗಿದೆ ಅಂತ ಒಂದ್ಸಲ ನೋಡ್ತೀನಿ. ಹಂಗಂತ ಆ ಕಳ್ಳನ ಕೈ ಹಿಡ್ಕೊಂಡು ಅವ್ರಿಗಾಗಿರೋ ಗಾಯವನ್ನು ಅವಳು ನೋಡ್ತಾಳೆ. ಆ ಗಾಯದಿಂದ ವಿಪರೀತವಾದ ರಕ್ತ ಸುರಿತಾ ಇರುತ್ತೆ. ಅದನ್ನ ನೋಡಿ ಕಳ್ಳನತ್ರ ಅವಳು ಈಗಂತ ಅಂತಾಳೆ, ಅಯ್ಯೋ ನೋಡಿ ಅಂಕಲ್, ಎಷ್ಟ್ ದೊಡ್ಡ ಏಟಾಗಿದೆ, ಆದ್ರೂ ನೀವು ಏನೂ ಆಗಿಲ್ಲ ಅಂತಿದ್ದೀರಾ. ತುಂಬಾ ನೋವ್ತಿದ್ಯಾ ಅಂಕಲ್? ನೀವೇನು ಭಯ ಪಡ್ಬೇಡಿ, ನಾನು ಔಷಧಿ ತಗೊಂಡ್ ಬಂದು ಇದಕ್ಕೆ ಹಚ್ತೀನಿ, ಆಮೇಲೆ ಸರಿ ಆಗ್ಬಿಡತ್ತೆ, ಏನೂ ಆಗಲ್ಲ. ಬೇಡ, ನನ್ಗೇನು ಆಗಲ್ಲ, ಬಿಡು, ನಾನ್ ನೋಡ್ಕೋತೀನಿ. ನಿಮ್ ಮನೆಯವರೆಲ್ಲರೂ ಎದ್ದೊಳ್ಸೋದ್ಗೆ ನಾನು ಹೋಗ್ಬಿಡ್ತೀನಿ. ನೀನೇನು ಮಾಡಲ್ಲ, ನೀನು ಕಿರ್ಚ್ಬೇಡ, ಅದೇ ಸಾಕು. ನಿಮ್ ಮನೆಯವರೆಲ್ಲ ಎದ್ಬಿಟ್ರೆ ಆಮೇಲೆ ನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ನನ್ನ ಬಿಟ್ಬಿಡು, ನಾನು ಹೋಗ್ಬಿಡ್ತೀನಿ. ಏನ್
ಅಂಕಲ್ ನೀವು ನಾನ್ ನಿಮ್ಮನ್ನ ಇಷ್ಟು ಬೇಡ್ಕೋತಿದ್ರೆ ಚಿಕ್ಕ ಹುಡ್ಗಿ ಅಂತ ನೀವು ಹಠ ಮಾಡ್ತಿದ್ದೀರಾ? ನಾನು ಔಷಧಿ ತಗೊಂಡ್ ಬರೋವರೆಗೂ ನೀವಿಲ್ಲೇ ಇರ್ಬೇಕು. ನೀವೇನಾದ್ರೂ ಇಲ್ಲಿಂದ ಹೋದ್ರೆ ಆಮೇಲೆ ನಾನ್ ಕಿರ್ಚಿ ಮನೇಲಿರೋರೆಲ್ಲಾರ್ನೂ ಕಡ್ದ್ಬಿಡ್ತೀನಿ. ಹಂಗಂತ ಅವಳ ಮುದ್ದು ಮುದ್ದು ಮಾತುಗಳಲ್ಲಿ ಅವರನ್ನ ಬೆದರ್ಸಿ ಅಲ್ಲಿಂದ ಅವಳು ಔಷಧಿ ತರಕ್ಕೆ ಹೋಗ್ತಾಳೆ. ಆಮೇಲೆ ಔಷಧಿ ತಗೊಂಡ್ ಬಂದು ಅವ್ರಿಗೆ ಔಷಧಿಯನ್ನ ಕೂಡ ಹಾಕಿ ಅವಳು ಕಟ್ಟು ಕೂಡ ಕಟ್ತಾಳೆ. ಚಿನ್ನಿ ಆ ಕಳ್ಳನ್ ಮೇಲೆ ತೋರಿಸ್ತಿರುವ ಆ ಪ್ರೀತಿಯನ್ನು ನೋಡಿ ಆ ಕಳ್ಳನ್ಗೆ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಅದಕ್ಕೆ, ಅಂಕಲ್ ಅಯ್ಯೋ ಯಾಕೆ ಅಳ್ತಾ ಇದೀರಾ? ನೋತಾ ಇದೀಯಾ? ಸರಿ ಬಿಡಿ, ಸ್ವಲ್ಪ ದಿನ ಸರಿ ಹೋಗತ್ತೆ. ಔಷಧಿ ಹಾಕಿ ಕಟ್ಟು ಕಟ್ಟಿದೀನಲ್ವಾ, ಅದ್ರಿಂದ ಬೇಗ ಸರಿ ಆಗತ್ತೆ ಅಂಕಲ್, ಸರಿನಾ? ನೀವೇನು ಕಷ್ಟ ಪಡ್ಬೇಡಿ ಹಂಗಂತ ಕಳ್ಳನ್ಗೆ ಹೇಳ್ತಾಳೆ. ಆಮೇಲೆ ಅವರ ಕಣ್ಣೀರನ್ನು ಕೂಡ ಒರೆಸ್ತಾಳೆ. ಅದಕ್ಕೆ ಕಳ್ಳ ಹೇಳ್ತಾನೆ, ಇಲ್ಲಮ್ಮ, ನನಗ್ ನೋವೇನೂ ಇಲ್ಲ. ಇಷ್ಟು ಪ್ರೀತಿಯಿಂದ ಔಷಧಿ ಹಚ್ಚಿದ್ಯಲ್ವಾ, ನನಗದು ಸರಿ ಹೋಗ್ಬಿಡ್ತು. ನನ್ ಮೇಲೆ ನೀನ್ ತೋರಿಸ್ತಿರುವ ಪ್ರೀತಿನ ನೋಡಿ ನನಗೆ ಆನಂದ ಬಾಷ್ಪ ಬಂದ್ಬಿಡ್ತು. ನಾನು ನಿಮ್ ಮನೆಗೆ ಕಳ್ತನ ಮಾಡಕ್ ಬಂದವನು. ನೀನು ನಿಮ್ ಮನೆಯಲ್ಲಿರೋರ್ನು ಎಲ್ಲಾರ್ನು ಕರೆದು ಹೇಳ್ಬೋದಲ್ವಾ? ಅದನ್ ಬಿಟ್ಟು ನನ್ಗಿಷ್ಟು ಸಹಾಯ ಮಾಡ್ತಿದ್ಯಾ? ಅದೇನೂ ಇಲ್ಲ ಕಳ್ಳ ಅಂಕಲ್, ನಮ್ಮ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ, ಅದು ಯಾರು ಬೇಕಂತ ಕಳ್ತನ ಮಾಡಲ್ಲ, ಅವರ ಪರಿಸ್ಥಿತಿಗಳೇ ಪಾಪ ಅವರನ್ನ ಕಳ್ಳರಾಗಿ ಬದಲಾಯಿಸಿರುತ್ತೆ ಅಂತ. ಹೌದಮ್ಮ, ನಿಮ್ಮ ತಾತ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಯಾರು ಅಂತ ತಿಳಿದೇ ಇರೋರ್ಗೆ ಈ ತರ ಪೆಟ್ಟಾದ್ರೆ ಯಾರಮ್ಮ ಇಷ್ಟು ಸಹಾಯ ಮಾಡ್ತಾರೆ? ಅದು ಕೂಡ ನಿಮ್ಮ ತಾತ ಹೇಳಿದ್ರಾ? ಇಲ್ಲ ಅಂಕಲ್, ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮಪ್ಪ ಇದೇ ಊರಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ನಾನು ನಮ್ ತಮ್ಮ ಅದೇ ಸ್ಕೂಲಲ್ಲಿ ಓದ್ಕೋತೀವಿ. ನಮ್ಮಪ್ಪ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋವಾಗ ನಾವು ಯಾವಾಗ್ಲೂ ಒಳ್ಳೆ ವಿಷಯ ಮಾಡ್ಬೇಕು ಅಂತ ಎಷ್ಟೋ ಹೇಳ್ಕೊಡ್ತಾರೆ. ಓಹೋ, ಹೌದಮ್ಮ. ಹಾಗಾದ್ರೆ ನಿಮ್ ಮನೇಲಿ ಎಲ್ಲರೂ ಒಳ್ಳೆಯವ್ರನ್ಸತ್ತೆ. ಇಷ್ಟು ಒಳ್ಳೆಯವ್ರ ಮಧ್ಯದಲ್ಲಿ ಹುಟ್ಟಿದ ನಿನಗೆ ಕೂಡ ಆ ಒಳ್ಳೆ ಗುಣನೇ ಬಂದಿದೆ ತಾಯಿ. ನೀನು ತುಂಬಾ ಅದೃಷ್ಟವಂತೆ ತಾಯಿ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಜೀವನದಲ್ಲಿ ಒಳ್ಳೇದ್ ಹೇಳೋರಿಲ್ದೆ ನನ್ನ ಬದುಕು ನೋಡು ಎಷ್ಟು ಹಾಳಾಗಿದೆ ಅಂತ ಇವಾಗ. ಸರಿ, ಯಾಕೆ ಕಳ್ಳ ಅಂಕಲ್ ಈ ತರ ಕಳ್ಳ ಅಂಕಲ್ ಆಗಿ ಬದಲಾಗಿದ್ದೀರಾ? ಹೇಳ್ತೀನಮ್ಮ, ನನಗಿಷ್ಟು ಸಹಾಯ ಮಾಡಿದ್ಯಾ, ನಿನ್ನಂತಹ ಬಂಗಾರು ತಾಯಿಗೆ ಹೇಳ್ದೆ ಇರ್ತೀನಾ? ಹಾಗಾದ್ರೆ ಬೇಗ ಹೇಳಿ ಅಂಕಲ್. ನನ್ನ ಹೆಸರು ಕಾಳಿ. ಪಕ್ಕದಲ್ಲೇ ಒಂದು ಚಿಕ್ಕ ಗ್ರಾಮ ನಮ್ದು. ಒಂದು ಚಿಕ್ಕ ಗುಡಿಸಲಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗ ಇರ್ತಿದ್ವಿ. ಒಂದು ಜಮೀನ್ದಾರರ ಮನೆಯಲ್ಲಿ ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇದ್ವಿ. ನಮಗ್ ಬರೋ ಸಂಪಾದನೆಯಲ್ಲಿ ನಮ್ಮ ಒಬ್ಬನೇ ಮಗನನ್ನು ಚೆನ್ನಾಗಿ ಓದಿಸ್ಕೊಂಡು ತುಂಬಾ ಸಂತೋಷವಾಗಿದ್ವಿ. ಒಂದಿನ ಏನಾಯ್ತೋ ಗೊತ್ತಿಲ್ಲ, ಆ ಜಮೀನ್ದಾರರ ಹೆಂಡ್ತಿದಾರಲ್ವಾ, ಅವರ ನೆಕ್ಲೆಸ್ ಒಂದು ಕಾಣಿಸ್ತಾ ಇಲ್ಲ ಅಂತೆ. ಅದನ್ನ ನಾವೇ ಕಳ್ತನ ಮಾಡಿದೀವಿ ಅಂತ ಸುಮ್ನೆ ಜಮೀನ್ದಾರಿಗೆ ಹೇಳಿ, ಸುಮ್ನೆ ನಮ್ಮ ಮೇಲೆ ಕತೆಗಳು ಹೇಳಿ ಮತ್ತೆ ನಮ್ಮನ್ನ ಕೆಲ್ಸ ಇಲ್ದೆ ಅವ್ರ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಅದು ಮಾತ್ರ ಅಲ್ದೆ ನಾವು ಕಳ್ರಂತ ಊರಲ್ಲೆಲ್ಲರಿಗೂ ಹೇಳ್ಬಿಟ್ರು. ಅದ್ರಿಂದ ನಮ್ಗೆ ಆ ಊರಲ್ಲಿ ಎಲ್ಲೂ ಕೆಲ್ಸ ಸಿಕ್ಕಿಲ್ಲ. ಮತ್ತೆ ಪರಿಸ್ಥಿತಿಗಳು ತುಂಬಾನೇ ಕಷ್ಟವಾಗಿ ಬದಲಾಯ್ತು. ನಮ್ಗೆ ಒಂದೊತ್ತು ಊಟ ತಿನ್ನಕ್ಕೆ ಕೂಡ ಮನೆಯಲ್ಲಿ ಏನು ಇರ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಅಡಿಗೆ ಮಾಡಿ ಹಾಕಿದಾಳೆ ನನ್ನ ಹೆಂಡತಿ. ಈಗ ಸ್ವಂತ ಮಗನಿಗೆ ಊಟ ಹಾಕಕ್ಕೆ ಆಗಿಲ್ಲ. ಅವರು ಹಸುವಿನಲ್ಲೇ ಕಷ್ಟ ಪಡ್ತಿರೋದು ನೋಡಕ್ಕಾಗ್ದೆ ನನಗೆ ಬೇರೆ ದಾರಿ ಇಲ್ಲಮ್ಮ. ಅದಕ್ಕೆ ಕಳ್ತನ ಮಾಡೋಣ ಅನ್ಕೊಂಡೆ. ಇದೇ ಅಮ್ಮ ನಡೆದಿದ್ದು. ಸರಿ ಅಮ್ಮ, ನಾನು ಹೋಗ್ಬರ್ತೀನಿ. ನಿಮ್ ಮನೆಯವ್ರು ಯಾರಾದ್ರೂ ಎದ್ಬಿಟ್ರೆ ಆಮೇಲೆ ತೊಂದ್ರೆ ಆಗುತ್ತೆ. ಹಂಗಂತ ಹೇಳಿ ಆ ಕಳ್ಳ ಅಲ್ಲಿಂದ ಹೊರಡ್ತಾನೆ. ಆಗ ಕತ್ಲಾಗಿರೋ ಕಾರಣದಿಂದ ಅಲ್ಲೇ ಟೇಬಲ್ ಇರೋದು ಅವರು ನೋಡ್ಕೊಳಲ್ಲ. ಅದ್ರಿಂದ ಆ ಟೇಬಲ್ಗೆ ಗುದ್ದಿ ಅದ್ರ ಮೇಲೆ ಇರುವ ಚೊಂಬೊಂದು ಕೆಳಗಡೆ ಬಿದ್ದು ಶಬ್ದ ಮಾಡುತ್ತೆ. ಆ ಶಬ್ದಕ್ಕೆ ಮನೇಲಿರೋರು ಎಲ್ಲರೂ ಎದ್ದು ಆಚೆ ಬಂದು ನೋಡ್ತಾರೆ. ನೋಡಿದ್ರೆ ಈ ಕಳ್ಳ ನಿಂತಿರೋದನ್ನ ಅವರು ನೋಡ್ತಾರೆ. ಲೋ ಕಳ್ಳನ್ ಮಗನೇ, ನಿನಗೆ ಎಷ್ಟು ಧೈರ್ಯ ಕಣೋ, ನನ್ ಮನೆಗೆ ಕಳ್ತನ ಮಾಡಕ್ ಬರ್ತೀಯಾ? ಅಮ್ಮ ಚಿನ್ನಿ, ನೀನೇನ್ ಭಯ ಪಡ್ಬೇಡ, ನಾನಿದ್ದೀನಲ್ವಾ, ನಿನ್ಗೇನು ಆಗಲ್ಲ. ರೋ ಶೇಖರ್. ಆಗ ಕೋಪದಿಂದ ಶೇಖರ್ ಅವ್ರ ಅಪ್ಪನ್ಗೆ ಈಗಂತ ಉತ್ತರ ಕೊಡ್ತಾನೆ. ಹೇಳಿ ಅಪ್ಪ, ಆ ಕುರ್ಚಿಯನ್ನು ಮಡಿಸ್ಲಾ? ಅದರೇನ್ ನಡೆದಿದ್ದು? ಅವರು ಆ ಕಳ್ಳನನ್ನು ಏನ್ ಮಾಡ್ತಾರೆ? ಚಿನ್ನಿ ಏನ್ ಮಾಡ್ತಾಳೆ? ಅದು ಮಾತ್ರ ಅಲ್ದೆ ಶೇಖರ್ ಹೇಳ್ದಂಗೆ ಅವನು ಮಾಡ್ತಾನಾ ಇಲ್ವಾ? ಅದನ್ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ ವರ್ಗು ವೇಟ್ ಮಾಡಿ. ಅಲ್ಲಿನವರೆಗೂ ನೀವು ಕೂತಿರುವ ಅದೇ ಕುರ್ಸಿ ಮೇಲೆ ಕುತ್ಕೊಂಡು ನಮ್ಮ ನೆಕ್ಸ್ಟ್ ಪಾರ್ಟ್ ಬರೋವರೆಗೂ ನೀವು ಕಾದಿರಿ.